ಹೆಲೋ ಎವ್ರಿವನ್, ನಾನಿವತ್ತು ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು. ಕಮ್ ಲೆಟ್ಸ್ ಸ್ಟಾರ್ಟ್. ಹೀಗೆ ಮೆಟ್ರೋದಲ್ಲಿ ಹೋಗಬೇಕಾದ್ರೆ ಒಂದು ಬೋರ್ಡ್ ನೋಡಿದೆ. ಅದರಲ್ಲಿ IPL ಮ್ಯಾಚಿಗೆ ಯಾರ್ಯಾರು ಹೋಗ್ತಾರೋ ಅವ್ರಿಗೆಲ್ಲ ಫ್ರೀ ಟಿಕೆಟು ಅಂತ ಇತ್ತು. ಸೊ ಇದು ನನಗೆ ಗೊತ್ತಿರಲಿಲ್ಲ, ಹೊಸ ವಿಷಯ. ನೆಕ್ಸ್ಟ್ ಟೈಮ್ ಯಾರ್ಯಾರೆಲ್ಲ IPL ಮ್ಯಾಚಿಗೆ ಹೋಗಬೇಕು ಅಂದ್ಕೊಂಡಿದ್ದೀರೋ ಅವರೆಲ್ಲರೂ ಕಮೆಂಟ್ ಮಾಡಿ RCB ಅಂತ. ಶಾಪಿಂಗ್ ಹೋಗಬೇಕಾದ್ರೆ ಫುಲ್ ಜೋಶ್ ಇತ್ತು, ಆದರೆ ಬರಬೇಕಾದ್ರೆ ಮಾತ್ರ ಸುಸ್ತಾಗಿತ್ತು. ಯಾಕೆ ಅಂದರೆ ಅಷ್ಟು ರಶ್ ಇತ್ತು. ನಾನು ಒಂದು ಲೆಹೆಂಗಾ ನೋಡೋಣ ಅಂತ ಹೋದೆ. ಒಂದು ಆರೆಂಜ್ ಕಲರ್ ತೊಗೊಳ್ಬೇಕಿತ್ತು. ನನ್ನ ಮೈಂಡಲ್ಲಿ ಇತ್ತು ಆ ಥರದ್ದೇ ಬೇಕು ಅಂತ. ಸೊ ಎಲ್ಲ ಕಡೆ ಹುಡುಕಿದ್ರು ನನಗೆ ಯಾವ ಥರ ಬೇಕೋ ಆ ಥರ ಸಿಗಲಿಲ್ಲ. ಹಾಗೆ ನನ್ನ ಫಿಯಾನ್ಸಿಗೂ ತೊಗೊಳ್ಬೇಕಿತ್ತು ಔಟ್ಫಿಟ್ನ. ಸೊ ನಾವು ಅಲ್ಲಿಗೆ ಹೋಗೋಣ ಅಂತ ಮಾನ್ಯವರೆಗೆ ಹೋದ್ವಿ. ಅಲ್ಲಿ ವೆರೈಟಿ ಆಫ್ ಡಿಸೈನ್ಸ್ ಇದೆ, ಬಟ್ ಸೆಲೆಕ್ಟ್ ಮಾಡೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಕ್ಲಿಪ್ ಹಾಕ್ಸ್ಬೇಕು ನಾನು. ಅಲ್ಲಿ ಕೂಡ ನಮಗೆ ಕರೆಕ್ಟಾಗಿರೋ ಅಂಥದ್ದು ಸಿಗಲಿಲ್ಲ. ಒಂದು 2 ಕಡೆ ಓಡಾಡಿದ ಮೇಲೆ ನಮಗೆ ಸಿಕ್ತು. ಚಿಕ್ಕಪೇಟೆಯಲ್ಲಿ ಯಾವಾಗಲೂ ರಶ್ ಇರುತ್ತೆ ಅಂತ ಕೇಳಿದ್ದೆ, ಆದರೆ ಈ ಸಲ ನಾನು ಡೈರೆಕ್ಟಾಗೇ ನೋಡಿಬಿಟ್ಟೆ. ಒಂದು ಸ್ವಲ್ಪನೂ ನಿಂತ್ಕೊಳ್ಳೋಕ್ಕೂ ಜಾಗ ಇರಲ್ಲ, ಅಷ್ಟು ರಶ್ ಇರುತ್ತೆ. ಯಾರೆಲ್ಲ ಮದುವೆ ಶಾಪಿಂಗಿಗೆ ಚಿಕ್ಕಪೇಟೆಗೆ ಹೋಗಬೇಕು ಅಂದ್ಕೊಂಡಿದ್ದೀರೋ ಬೇಗ ಹೋಗಿ ಶಾಪಿಂಗ್ ಮುಗಿಸ್ಕೊಳ್ಳಿ. ಅವತ್ತು ನನಗೆ ಸ್ಯಾರಿ ಪರ್ಚೇಸ್ ಮಾಡೋಕ್ಕಾಗಿಲ್ಲ, ಯಾಕೆ ಅಂದರೆ ಆಲ್ರೆಡಿ ಟೈಮ್ ಆಗಿ ಹೋಗಿತ್ತು. ನಾವು ಈ ಥರ ಶಾಪ್ಸ್ನೆಲ್ಲ ಹುಡುಕಿ ಟ್ರಯಲ್ ಮಾಡಿ ನಮ್ಗೆ ಇಷ್ಟ ಆಗಿರೋದು ನೋಡ್ಕೊಂಡು ಹೋಗೋಷ್ಟರಲ್ಲಿ ಈವ್ನಿಂಗ್ 6 o'clock ಆಗಿಬಿಟ್ಟಿತ್ತು. ಸೊ ನೆಕ್ಸ್ಟ್ ಟೈಮ್ ಬರೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಫಿಯಾನ್ಸೆಗೆ ಒಂದು ಔಟ್ಫಿಟ್ನ ಫೈನಲೈಸ್ ಮಾಡಿ ಹಾಗೆ ಮನೆ ಕಡೆ ಹೊರಟ್ವಿ. ಆನ್ ದ ವೇ ನನಗೆ ಸ್ವಲ್ಪ ಐಟಮ್ಸ್ ಬೇಕಿತ್ತು ಮನೆಗೆ. ಅದನ್ನೆಲ್ಲ ಪರ್ಚೇಸ್ ಮಾಡಿಬಿಟ್ಟು ಹೊರಗಡೆ ಬಂದು ನೋಡಿದರೆ ಈ ಥರ ಜನ, ಈ ಜನದಲ್ಲಿ ಎಲ್ಲಿ ನಾವೇ ಕಳೆದೋಗ್ತೀವೋ ಅಂತ ಅನಿಸುತ್ತೆ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.